ಬೆಂಗಳೂರಿನ ಸರ್ಜಾಪುರದಲ್ಲಿ ಸ್ವಿಫ್ಟ್ ಸಿಟಿ ಮಾಡುವಂತ ಪ್ಲಾನ್ ಅನ್ನು ಸರ್ಕಾರ ಹಾಕೊಂಡಿದೆ. ಹೀಗಾಗಿ ಇದರ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸ್ವಿಫ್ಟ್ ಸಿಟಿಗಾಗಿ ಭೂಸ್ವಾಧೀನ ವಿರೋಧಿಸಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ಆನೇಕಲ್ನಲ್ಲಿ ಬೈಕ್ ರ್ಯಾಲಿ ಮೂಲಕ ಹೋರಾಟವನ್ನು ಮಾಡಿದ್ದಾರೆ. ಸರ್ಜಾಪುರ ಅತ್ತಿಬೆಲೆ ಭಾಗದ ರೈತರು ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದೊಮ್ಮಸಂದ್ರದಿಂದ ಆನೇಕಲ್ ತಾಲೂಕಿನ ಕಚೇರಿವರೆಗೆ ರ್ಯಾಲಿಯನ್ನ ಮಾಡಿರುವಂಥದ್ದು. ಸ್ವಿಫ್ಟ್ ಸಿಟಿ ಭೂಸ್ವಾಧೀನ ಕೂಡಲೇ ಕೈಬಿಡಬೇಕು ಅಂತೇಳಿ ಆಗ್ರಹವನ್ನು ಕೂಡ ನೆರೆದಿದ್ದಂಥ ರೈತರು ಮಾಡಿದ್ದಾರೆ. ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಸ್ವಿಫ್ಟ್ ಸಿಟಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ನಡೆದಿರುವಂಥ ಪ್ರತಿಭಟನೆಯ ದೃಶ್ಯಾವಳಿಗಳು. ಬೆಂಗಳೂರಿನ ದೊಮ್ಮಸಂದ್ರದಿಂದ ಆನೇಕಲ್ನ ತಾಲೂಕು ಕಚೇರಿವರೆಗೆ ಪ್ರತಿಭಟನೆಯನ್ನು ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಭೂಸ್ವಾಧೀನ ಪ್ರಕ್ರಿಯೆ ಏನಿದೆ ಇದನ್ನು ನಿಲ್ಲಿಸಬೇಕು ಎನ್ನುವುದಾಗಿ ಆಗ್ರಹವನ್ನು ಮಾಡಿದ್ದಾರೆ. ಮನೆ ಯಜಮಾನ ಯಾವ ರೀತಿ ಇರ್ತಾನೋ ಅದೇ ರೀತಿಯಲ್ಲಿ ದೊಡ್ಡತನದಿಂದ ವರ್ತಿಸುವಂತಹ ಜಾತಿ ರೈತ ಜಾತಿ. ರೈತ ಬಂಧುಗಳಿಗೆ ಯಾರಿಗೂ ಅಡಚಣೆಯಾಗದಂತೆ ವರ್ತಿಸಿ ನಮ್ಮ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಯಾರೋ ಒಬ್ಬ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಇದ್ದಂತೆ ಅವನೇನೋ ಕಾನೂನು ಮಾಡಿಬಿಟ್ಟಂತೆ. ಆನೇಕಲ್ ತಾಲೂಕಿನಲ್ಲಿ ಈಗಾಗಲೇ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಜಾಸ್ತಿ ಆಗಿ ಮತ್ತೆ ಜನಗಳು ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ. ಅನಾರೋಗ್ಯಗಳು, ಪೊಲ್ಯೂಷನ್ನು, ಇವೆಲ್ಲ ಹೋರಾಟಗಳು ಈಗಾಗಲೇ ನಡೀತಾನೆ ಇದ್ದಾವೆ. ಅದರ ಜೊತೆಯಲ್ಲಿ ಸಾವಿರಾರು ಎಕರೆ ಈಗ ನೀವು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಿ. ಈಗಾಗಲೇ ಆನೇಕಲ್ ತಾಲೂಕಿನಲ್ಲಿ ಓಡಾಡಬೇಕಂತಂದ್ರೆ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ. ಅದರಿಂದ ತುಂಬ ಅನಾನುಕೂಲ ಆಗುತ್ತೆ. ಈಗಾಗಲೇ ರೈತರು ತಮ್ಮ ಭೂಮಿಯನ್ನು ನಚ್ಕೊಂಡು ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಬೆಂಗಳೂರಿನ ಅರ್ಧ ಭಾಗದ ಜನಕ್ಕೆ ಅವರು ತರಕಾರಿ, ಆಹಾರ ಎಲ್ಲವನ್ನ ಬೆಳ್ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಜನರಷ್ಟೇ ಅಲ್ಲ, ಅವರಿಗೆ ತೋಟಗಳಲ್ಲಿ ಎಲ್ಲದರಲ್ಲೂ ಕೆಲಸ ಕೊಟ್ಟಿದ್ದಾರೆ. ಬೇಕಾದಷ್ಟು ಜನ ದುಡಿತಾ ಇದ್ದಾರೆ, ಬದುಕ್ತಾ ಇದ್ದಾರೆ. ಅವರೆಲ್ಲ ಸಂತೋಷವಾಗಿ ಬದುಕೋದನ್ನ ಬದುಕು ಕಿತ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಯಾರಿಗೋಸ್ಕರ ನೀವು ಜಮೀನು ಸ್ವಾಧೀನ ಮಾಡ್ಕೊಳ್ತಾ ಇದ್ದೀರಿ? ಇನ್ನೊಂದು ಚೆನ್ನಾಗಿರೋರಿಗೆ, ಅನುಕೂಲಸ್ಥರಿಗೆ ಮಾಡ್ತಾ ಇದ್ದೀರಾ? ಇದೇ ಜಮೀನು ಬೇಕಾದಷ್ಟು ಕೋಲಾರ ಜಿಲ್ಲೆನಲ್ಲಿ ಇದೆ. ಈಗ ಸ್ವಿಫ್ಟ್ ಸಿಟಿ ಅಂತ 1000 ಎಕರೆ MB ಪಾಟೀಲ್ ಘೋಷಣೆ ಮಾಡಿದ್ದಾರೆ. ಪೇಪರ್ಗಳಲ್ಲಿ ಹರಿದಾಡ್ತಾ ಇದೆ, ಓಡಾಡ್ತಾ ಇದೆ. ಅದರಿಂದ ರೈತರಿಗೆ ಯಾವುದೇ ಒಂದು ಅನುಕೂಲ ಇಲ್ಲ. ಈಗ ಸ್ವಿಫ್ಟ್ ಸಿಟಿ ಮಾಡ್ತಾ ಇದ್ದೀರಲ್ವಾ, 2013ರಲ್ಲಿ ನೀವು ಝೂನ್ಗಳು ಮಾಡಿದ್ರು, CDP ಮಾಡಿದ್ದೀರಾ. ಅದಕ್ಕೆ ಆನ್ಸರ್ ಕೊಡ್ತೀರಾ? ಹಸಿರು ವಲಯ ಮತ್ತು ಇಂಡಸ್ಟ್ರಿಯಲ್ ಝೋನು ಮತ್ತು ಇದು ಪಬ್ಲಿಕ್ ಝೋನು, ನೀಲಿ ವಲಯ, ಎಲ್ಲ ವಲಯಗಳು ಮಾಡಿದ್ಮೇಲೆ ಈಗೇನಕ್ಕೆ ಮಾಡ್ತಾ ಇದ್ದೀರಾ ನೀವು? ಈಗೇನಕ್ಕೆ ಮಾಡ್ತಾ ಇದ್ದೀರಾ? ಸರಿಯಾಗಿರೋ ರಸ್ತೆಗಳೇ ಇಲ್ಲ. ಇಲ್ಲಿ 1 ಅವರ್, ಈಗ ಕೋರಮಂಗಲದಿಂದ ಸರ್ಜಾಪುರ ಬರಬೇಕಾದ್ರೆ 3 ಅವರ್ ತಗೊಳ್ತಾ ಇದೆ. ನೀವು ಸ್ವಿಫ್ಟ್ ಸಿಟಿ, ಆ ಸಿಟಿ, ಈ ಸಿಟಿ ಅಂತ ಮಾಡಿ ನೀವು ಜನ ಯಾವ ಥರ ನೀವು ಮ್ಯಾನೇಜ್ ಮಾಡ್ತೀರಾ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಸ್ವಿಫ್ಟ್ ಸಿಟಿ ಅಂತ 1000 ಎಕರೆ MB ಪಾಟೀಲ್ ಘೋಷಣೆ ಮಾಡಿದ್ದಾರೆ. ಪೇಪರ್ಗಳಲ್ಲಿ ಹರಿದಾಡ್ತಾ ಇದೆ, ಓಡಾಡ್ತಾ ಇದೆ. ಅದರಿಂದ ರೈತರಿಗೆ ಯಾವುದೇ ಒಂದು ಅನುಕೂಲ ಇಲ್ಲ. ಈಗ ಸ್ವಿಫ್ಟ್ ಸಿಟಿ ಮಾಡ್ತಾ ಇದ್ದೀರಲ್ವಾ, 2013ರಲ್ಲಿ ನೀವು ಝೂನ್ಗಳು ಮಾಡಿದ್ರು, CDP ಮಾಡಿದ್ದೀರಾ. ಅದಕ್ಕೆ ಆನ್ಸರ್ ಕೊಡ್ತೀರಾ? ಹಸಿರು ವಲಯ ಮತ್ತು ಇಂಡಸ್ಟ್ರಿಯಲ್ ಝೋನು ಮತ್ತು ಇದು ಪಬ್ಲಿಕ್ ಝೋನು, ನೀಲಿ ವಲಯ, ಎಲ್ಲ ವಲಯಗಳು ಮಾಡಿದ್ಮೇಲೆ ಈಗೇನಕ್ಕೆ ಮಾಡ್ತಾ ಇದ್ದೀರಾ ನೀವು? ಈಗೇನಕ್ಕೆ ಮಾಡ್ತಾ ಇದ್ದೀರಾ? ಸರಿಯಾಗಿರೋ ರಸ್ತೆಗಳೇ ಇಲ್ಲ. ಇಲ್ಲಿ 1 ಅವರ್, ಈಗ ಕೋರಮಂಗಲದಿಂದ ಸರ್ಜಾಪುರ ಬರಬೇಕಾದ್ರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.